ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಹೇರ್ ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನು ಅಂತೇಳಿದರೆ ಈ ಸೆಕೆಗಾಲಕ್ಕೆ ಆಗಲಿ ಅಥವಾ ಈ ಸಿಂಪಲ್ ಆಗಿರುವಂಥ ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ಸಹ ಒಂದು ಬನ್ ಥರ ಹಾಕ್ಕೊಳ್ಳಿಕ್ಕೆ, ಅಂದರೆ ಇದು ಲಾಂಗ್ ಹೇರಿನವರು ಸಹ ಮಾಡ್ಬೋದು ಅಥವಾ ಶಾರ್ಟ್ ಹೇರ್ ನಂತರ ಶಾರ್ಟ್ ಹೇರ್ನವರು ಸಹ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಇದೊಂದು ಸ್ಟ್ರೇಟ್ ಹೇರ್ನವರಿಗೆ ತುಂಬ ಚೆಂದ ಆಗ್ಬೋದು ಅನಿಸ್ತದೆ ನನಗೆ. ಈ ಕರ್ಲಿ ಹೇರ್ ಅವ್ರು ಸಹ ಮಾಡ್ಕೊಳ್ಬೋದು. ನೋಡಿ, ತುಂಬ ಸಿಂಪಲ್ಲಾಗಿ ನೋಡಿ. ಫಸ್ಟಿಗೆ ಸಿಕ್ಕೆಲ್ಲ ಬಿಡಿಸ್ಕೊಂಡ್ರಲ್ವ ನೀವು, ಈಗ ಮಿಡ್ಲಿದ್ದು ಹೇರು ಆಚೆ ಈಚೆ ತೊಗೊಂಡು ನೀವು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಟೈಟಾಗಿಯೇ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡೆ. ಅದರ ನಂತರ ನೀವು ಪುನಃ ಸ್ವಲ್ಪ ಸಿಕ್ಕಿದರೆ ಬಿಡಿಸ್ಕೊಳ್ಳಿ. ಈಗ ಇದನ್ನು ಎರಡು ಡಿವೈಡ್ ಮಾಡ್ಕೊಳ್ಬೇಕು ನೀವು. ಇದು ಉಂಟಲ್ಲ ಮಿಡ್ಲಲ್ಲಿ ನೀವು ಈಗ ಎರಡು ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ರಬ್ಬರ್ ಬ್ಯಾಂಡ್ ಬೇಕಂತ ಹೇಳಿದರೆ ನೀವೆಲ್ಲ ಒಂದು 3 ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ ಇದಕ್ಕೆ. ನೋಡಿ, ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಈ ಥರ ಡಿವೈಡ್ ಮಾಡಿದ ನಂತರ ನೀವು ಇಲ್ಲಿ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೋದು ಪುನಃ. ಅಂದರೆ 2 ಜುಟ್ಟು ಹಾಕ್ಕೊಳ್ಬೇಕಾಗ್ತದೆ. ಈ ಥರ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು 2 ರಬ್ಬರ್ ಬ್ಯಾಂಡನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಾಯಿಲ್ಲ. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ತದೆ ಕೂದಲು, ಮತ್ತು ಚೆಂದ ಮಾಡಿ ರೋಲ್ ಮಾಡ್ಬೋದು. ಇಲ್ಲಿ ನಾನು ರಬ್ಬರ್ ಬ್ಯಾಂಡ್ ಹಾಕ್ತೇನೆ, ಅಂದರೆ ಶಾರ್ಟ್ ಕೂದಲಲ್ವಾ, ಮಾಡ್ಕೊಳ್ಬೋದು ಅಂತೇಳಿ ಹಾಗೆಯೇ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇದನ್ನು ನೀವು ಟ್ವಿಸ್ಟ್ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇದು ಮಾಡ್ಕೊಂಡು ಹೋಗಿ. ಅಂದರೆ ನಾವೀಗ 3 ಎಳೆ ತೆಗೆದು ಜಡೆ ಹಾಕ್ತೇವಲ್ವ, ಇದು 2 ಎಳೆಯಲ್ಲಿ ನೀವು ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಟೈಟಾಗಿಯೇ ಮಾಡ್ಕೊಳ್ಳಿ. ಸೊ ತುಂಬ ಲೂಸಾಗಿ ಮಾಡಿಕೊಂಡ್ರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ, ಈ ಥರ ಸ್ವಲ್ಪ ಟೈಟಾಗಿ ರೋಲ್ ಥರ ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ನೋಡಿ, ಈ ಥರ ಟ್ವಿಸ್ಟ್ ನೋಡಿದ್ರಲ್ಲ, ಇದು ಎಂಡ್ ತನಕ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಂಡ್ ತನಕ ಮಾಡಿ ಲಾಸ್ಟಿಗೆ ಒಂದು ರಬ್ಬರ್ ಬ್ಯಾಂಡನ್ನು ಇಲ್ಲಿ ಹಾಕ್ಕೊಳ್ಬೇಕು. ಗೊತ್ತಾಯ್ತಲ್ಲ, ನಾನಿಲ್ಲಿ ಮೇಲ್ಗಡೆ 2 ಜುಟ್ಟ ಇದು ಡಿವೈಡ್ ಮಾಡಿದ್ನಲ್ಲ, ಅಲ್ಲಿ ನೀವು ಬೇಕಂತೇಳಿದ್ರೆ 2 ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕಲಿಲ್ಲ. ಈಗ ಅದು ಜಡೆ ಥರ ನಾವು ಹಾಕೊಂಡ ನಂತರ ನೋಡಿ, ಒಂದು ಸೈಡಲ್ಲಿ ಈ ಥರ ಸ್ವಲ್ಪ ಕೂದಲನ್ನು ನೀವು ಎಳೆದು ಇಡಿ. ಅದು ಹೇಳ್ತೇನೆ ನಿಮಗೆ. ನೋಡಿ, ಇಲ್ಲಿ ಎಂಡ್ ತನಕ ಇದೇ ಥರ ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಇಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಹಾಕಿದರೆ ನಾವು ಈ ಥರ ಕೂದಲು ಇಳಿತೇವೆ ನೋಡಿ, ಅಲ್ಲಿ ಸ್ವಲ್ಪ ಒಂಥರ ಫ್ಲವರ್ ಹಾಗೆ ಅದು ಆಗ್ತದೆ. ಈಗ ನೋಡಿ, ಈ ಥರ ಸುತ್ತಕೊಳ್ಬೇಕು. ಈಗ ನಾವು ಬನ್ ಥರ ಎಲ್ಲ ಹಾಕ್ಕೊಳ್ತೀವಿ ನೋಡಿ, ಅದೇ ಥರ ಸುತ್ತಕೊಳ್ಬೇಕು. ಇದಂದರೆ ಲಾಂಗ್ ಹೇರ್ ಇದ್ದವರಿಗೆ ಒಂದು 2 ಸುತ್ತಾದರೂ ಬರ್ತದಲ್ಲ, ಅದು ಇನ್ನೂ ಸಹ ಒಳ್ಳೆಯದಾಗ್ತದೆ. ನೋಡಿ, ಈ ಥರ ಈ ರಬ್ಬರ್ ಬ್ಯಾಂಡ್ ಕಾಣ್ದಿದ್ದ ಹಾಗೆ ಇದು ಒಳಗಡೆಯಿಂದ ತೊಗೊಳ್ಬೇಕು. ಈ ಥರ ಒಳಗಡೆ ತೊಗೊಳ್ಬೇಕು. ಈಗ ಒಂದು 4 ಯು ಪಿನ್ ಬೇಕಾಗ್ತದೆ. ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ, ಯು ಪಿನ್ ಒಂದು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಯಾವ ಥರ ಬೇಕಾದರೂ ನಮಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಯು ಪಿನ್ ಒಂದು ಮನೇಲಿದ್ದರೆ. ಈಗ ಟೈಟಾಗಿ ಅದನ್ನು ಹಿಡ್ಕೊಳ್ತೀರಲ್ಲ, ಯು ಪಿನ್ ಹಾಕ್ತಾ ಬನ್ನಿ. ಒಂದು 4 ಸೈಡಲ್ಲಿ 4 ಯು ಪಿನ್ ಹಾಕ್ಕೊಳ್ಳಿ. ರಬ್ಬರ್ ಬ್ಯಾಂಡು ನೀವು ಇಲ್ಲಿ 6 ಇರ್ತೀರಿ ನೋಡಿ, ಅಲ್ಲೊಂದು ಹಾಕ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಒಂದು ಕೆಳಗಡೆ ಒಂದು, ಈ ಥರ 4 ಸೈಡಲ್ಲಿ 4 ಯು ಪಿನ್ನನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ತುಂಬ ಅಂದರೆ 3 ಸಾಕಾಗ್ತದೆ, ಟೈಟಾಗಿ ಕೂತ್ಕೊಳ್ತದೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಇನ್ನೊಂದು ಕೆಳಗಡೆ ಇನ್ನೊಂದು ನಾನಿಲ್ಲಿ ಯು ಪಿನನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗಿಲ್ಲಿ ಸರಿಯಾಗಿ ಕಾಣ್ತಲ್ಲ ಅಂದರೆ ವಿಡಿಯೋ ಯಾರಾದರೂ ತೆಗಿತಾ ಇದ್ದರೆ ಕ್ಲೀನಾಗಿ ಕಾಣ್ಬೋದೇನೋ, ಆದರೂ ತುಂಬ ಚೆಂದ ಆಗಿದೆ. ಅಂದರೆ ಒಂಥರ ಫ್ಲವರ್ ಥರ ಕಾಣ್ತದೆ ಅಂತೇಳಿದರೆ ನಾವು ಆ ರೋಲ್ ಇದು ಮಾಡುವಾಗಲೇ ಸ್ವಲ್ಪ ಅದು ಕೂದಲೆಲ್ಲ ಎಳೆದಿರ್ತೇವೆ ನೋಡಿ, ಅದು ಸ್ವಲ್ಪ ಫ್ಲವರ್ ಥರ ಕಾಣ್ತದೆ ನಿಮಗೆ. ನೋಡಿ, ಈ ಕಡೆ ಒಂದೀಗ ನಾನು ಯು ಪಿನ್ ಹಾಕ್ಕೊಂಡೆ. ನೀವು ಮಲ್ಲಿಗೆ ಹೂ ಇದ್ದರೆ ಮಲ್ಲಿಗೆ ಹೂ ಸಹ ಮುಡಿಬೋದು, ಒಂದು ಸೈಡಿಂದಾಗಲಿ, ಅಥವಾ ರೋಲ್ ಅಂದರೆ ಸುತ್ತಲೂ ನೀವು ಇದು ಮಾಡ್ಬೋದು. ತುಂಬ ಟೈಟಾಗಿ ಕೂತ್ಕೊಳ್ತದೆ. ಸಾರಿಗೆಲ್ಲ ಸೂಪರಾಗಿರ್ತದೆ. ತುಂಬ ಸಿಂಪಲಾಗಿರುವ, ಅಥವಾ ಮದುವೆಗೆ ಸಹ ಹಾಕ್ಬೋದು, ಅಥವಾ ಈ ಸೆಕೆಗಾಲಕ್ಕೆ ಸಹ ಎಲ್ಲಾದರೂ ಹೋಗುವಾಗ ಸಹ ಈ ಥರ ಮಾಡ್ಕೊಳ್ಬೋದು. ನಾನು ನೋಡಿ, ಇಲ್ಲಿ ಒಂದು 2 ಹೂ ತೊಗೊಂಡಿದ್ದೇನೆ, ಇಲ್ಲಿ ಸೈಡಿಗೆ ಹಾಕ್ತೇನೆ. ಈಗ ಎಷ್ಟು ಚೆಂದ ಕಾಣ್ತದೆ ಅಂತೇಳಿದರೆ ನೀವೇ ಆಶ್ಚರ್ಯಪಡ್ತೀರ. ನೋಡಿ, ಈ ಥರ ಖಂಡಿತವಾಗ್ಲೂ ಒಮ್ಮೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ತುಂಬ ಚೆಂದ ಈ ಬೇಸಿಗೆಗಾಲದಲ್ಲಂತೂ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಹೇರ್ ಸ್ಟೈಲ್ ಅಂತ ಅಂದ್ಕೊಳ್ತೇನೆ ನಾನು. ಅಥವಾ ಮಳೆಗಾಲದಲ್ಲಿ ಸಹ ಏನಾದರೂ ಒಂದು ಸಣ್ಣ ಫಂಕ್ಷನ್ ಇದ್ದ ಸಹ ಇದೇ ಥರ ಮಾಡ್ಕೊಳ್ಳೋದು, ಅಂದರೆ ಕೂದಲೆಲ್ಲ ಒದ್ದೆ ಆಗದಿದ್ದಾಗೆ ನಾವು ಈ ಥರ ಬನ್ ಹಾಕ್ಕೊಳ್ಬೋದು. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.